ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೇನೆ. ಹಾಗೆ ಅದಕ್ಕೆ ಆಲೂಗಡ್ಡೆ ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಮಕ್ಕಳು ಇನ್ನೂ ಮಲಗಿದ್ದಾರೆ. ಅವಳು ಎದ್ದಷ್ಟೊತ್ತಿಗೆ ಚಿತ್ರಾನ್ನ, ಗೊಜ್ಜು, ಅನ್ನ ಎಲ್ಲ ಮಾಡಿದ್ದೆ. ಬಿಸಿ ಬಿಸಿ ಬೋಂಡಾಗೆಲ್ಲ ರೆಡಿ ಮಾಡಿದ್ದೇನೆ. ಇವಾಗ ಹಾಕ್ಕೊಡ್ಬೇಕಷ್ಟೇ. ಆಲ್ಮೋಸ್ಟ್ ರೈಸ್ ಐಟಮ್ ಮಾಡಲ್ಲ. ಮಗನಿಗೆ ದೋಸೆಗೂ ನೆನೆ ಹಾಕಿರಲಿಲ್ಲ, ನೆನೆ ಇಡ್ಲಿ ಮಾಡಿದ್ದೆ. ಸೊ ಇವತ್ತು ರೈಸ್ ಐಟಮ್ ಇರಲಿ ಅಂತ ಹಾಕಿದ್ದೀನಿ. ನೋಡೋಣ ತಿಂದು ಬರ್ತಾನೋ ಇಲ್ವೋ ಗೊತ್ತಿಲ್ಲ. ನನಗಂತೂ ಊಟ ಮಾಡೋಕ್ಕೆ ಬರಲ್ಲ. ನಾನೇ ಊಟ ಮಾಡಿಸಿ ರೂಢಿ ಮಾಡಿಬಿಟ್ಟಿದ್ದೀನಿ. ಫಸ್ಟು ನರ್ಸರಿ ಸ್ಕೂಲಲ್ಲೆಲ್ಲ ಮೇಡಮ್ ತಿನ್ನಿಸೋರು ಸ್ಪೂನಿಂದ. ಇವಾಗ LKG ಆಗಿದ್ದಾನೆ, ಅಲ್ಲೆಲ್ಲ ಮ್ಯಾಮ್ ತಿನ್ನಿಸಲ್ಲ. ಅಲ್ಲೇ 4 ಡೇಸ್ ಆಯಿತು ಸ್ಕೂಲ್ ಸ್ಟಾರ್ಟಾಗಿ. ಇನ್ನು ಊಟನೇ ಖಾಲಿ ಮಾಡ್ಕೊಂಬರಲ್ಲ, ಹಂಗೆ ಇಟ್ಕೊಂಬರ್ತಾನೆ. ಸ್ವಲ್ಪ ರೂಢಿ ಮಾಡಿಸ್ಬೇಕು. ಈಗಲೇ 10 ಆಗಿದೆ. ಇವಾಗ ಬೇಗನೆ ಬರ್ತಾನೆ. ಲಾಸ್ಟ್ ಇಯರ್ ಈ ಬಸ್ಸಲ್ಲಿ ಜಾಗ ಇರಲಿಲ್ಲ ಅಂತ ಬೇರೆ ಬಸ್ಸಲ್ಲಿ ಬರ್ತಿದ್ದ, ಅಂದರೆ 1 o'clock ಬರ್ತಿದ್ದ. ಇವಾಗ ಬೆಳಿಗ್ಗೆ ಹೋಗ್ತಾನೆ, ಅದೇ ಬಸ್ಸಲ್ಲಿ ವಾಪಸ್ ಬರೋದು. ಅಂದರೆ ಕರೆಕ್ಟಾಗಿ ಇಲ್ಲಿರ್ತಾನೆ. 8 o'clock ಹೊರಡ್ತಾನೆ ಮಾರ್ನಿಂಗು. ಈಗ ಇವ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಅನ್ನ ಸಾರು ಆಲ್ರೆಡಿ ಮಾಡಿದ್ದೇನೆ, ಊಟ ಮಾಡಿಸ್ಬೇಕು. ಬರ್ತಾ ಇದೆಯಾ? ಊಟ ಮಾಡಿಸಿ ಮಕ್ಕಳನ್ನೆಲ್ಲ ಮಲಗಿಸಿದ್ದೆ. ಸ್ವಲ್ಪ ತರಕಾರಿ ತರೋದಿತ್ತು, ಆಚೆ ಬಂದಿದ್ವಿ. ತರಕಾರಿ ಎಲ್ಲ ತೊಗೊಂಡು ಹಾಗೆ ಜ್ಯೂಸ್ ಅಂದರು ಮಕ್ಕಳು. ಜ್ಯೂಸ್ ಕುಡ್ಕೊಂಡು ಇವಾಗ ಮನೆಗೆ ಹೋಗಬೇಕು. ಇನ್ನೂ ಒಂದೇನೋ ಕ್ಲಾಸ್ ಡೈರಿಯಲ್ಲಿ ಏನೋ ಹೋಮ್ವರ್ಕ್ ಆಗ್ತಾಯಿಲ್ಲ. ಹಾಗಾಗಿ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬಟ್ ಸ್ಕೂಲಲ್ಲಿ ಏನೇನು ಹೇಳ್ತಾರೋ ಅವತ್ತೇ ಅಪ್ಡೇಟ್ ಮಾಡಿ ಅವತ್ತೇ ಓದಿಸ್ತಾರೆ. ಬೆಳಿಗ್ಗೆಯಿಂದ ಬರೀ ರೈಸ್ ತಿಂದಿದ್ದೀವಿ. ಸೊ ಸಂಜೆ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಜೋಳದ ರೊಟ್ಟಿ ಮತ್ತು ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊನ್ನೆ ನಮ್ಮ ಅಕ್ಕ ಊರಿಂದ ಬರುವಾಗ ಹಿಟ್ಟು ತಂದಿದ್ದೆ. ಆಲ್ಮೋಸ್ಟ್ ಜಾಸ್ತಿ ಮಾಡಲ್ಲ ಇಲ್ಲಿ, ಅವಾಗ ಇರೋ ಒಂದು ಸತಿ ಅಷ್ಟೇ. ಇಲ್ಲಿ ಜಾಸ್ತಿ ಬೆಂಗಳೂರು ಸೈಡ್ ಅಡುಗೆನೇ ಮಾಡೋದು. ಬಟ್ ನಮ್ಮ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಜೋಳದ ರೊಟ್ಟಿ ತಿಂತಾರೆ. ನಾನೇ ಮಾಡಲ್ಲ. ಇದು ಹಿಟ್ಟು ಖಾಲಿ ಆದಮೇಲೆ ಮತ್ತೆ ಊರಿಗೆ ಹೋದರೆ ತರಬೇಕು. ರೊಟ್ಟಿ ಮಾಡಿ ಪಲ್ಯ ಮಾಡಿ ಮಕ್ಕಳಿಗೆಲ್ಲ ಬಿಸಿ ಬಿಸಿದು ಊಟ ಮಾಡಿದರು. ಅದಾದಮೇಲೆಲ್ಲನೂ ನಾನು ಕ್ಲೀನ್ ಮಾಡಿಬಿಟ್ಟು ರೊಟ್ಟಿ ತಿಂದೆ. ಬಟ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.